ಇವತ್ತು ಇನ್ನೊಂದ್ಸಲ ಟಿವಿಲಿ ಬರ್ತೀನಿ ನಿಮ್ ಮನೆ ಟಿವಿಲಿ. ಅಯ್ಯೋ ಏನಿಲ್ಲ, ನೇನ ಶನಿವಾರ ಮನಗಿದ್ದೆ, ಬೆಳಿಗ್ಗೆ ಒಂದು ಫೋನ್ ಬತ್ತು. ಮಗ ಎದ್ಬಿಟ್ಟು ಒಂದ್ ನಿಮಿಷ ತಡ ಮಾಡ್ದೆ, ನ್ಯೂಸ್ 18 ಕನ್ನಡ ಆಫೀಸ್ ಹತ್ರ ಬಂದ್ಬಿಡಪ್ಪ ಅಂತಂದ್ರು. ನಾನವೇ ದಡ ಬುಣ್ಣೆ ಎದ್ಬಿಟ್ಟು ಮಗ ತೊಳ್ಕೊಂಡು ಅತಿರಥ ಮಾರತ ಸಾರಥಿ ನಮ್ಮ ಮಲ್ಲೇಶನ ಕರ್ಕೊಂಡು ಆಫೀಸ್ ನಾಗ ಬಂದ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಡು ಮೇಕಪ್ ಹಾಕಿಸ್ಕೊಳಕ್ ಕುಂತ್ಕೊಂಡೆ. ಇದು ಜೀವನದಲ್ಲಿ 2ನೇ ಸಲ ಮೇಕಪ್ ಹಾಕಿಸ್ಕೊತಾ ಇರೋದು. ಮೊದಲನೇ ದಿವಸ ಏನ್ ಬೇಡ್ಕೊಂಡ, ಇವತ್ತು ಅದೇ ಬೇಡ್ಕೊಂಡೆ. ಕಲಾವಿದನಾಗಿ ಪಾತ್ರಕ್ಕೋಸ್ಕರ ಆಗ್ತಾ ಇರೋ ಬಣ್ಣ ಸುದೀರ್ಘವಾಗಿ ಮಕ್ಕಳ ಮೇಲೆ ಹಿಂಗೆ ಉಳಿಲಿಕ್ಕನಪ್ಪ ಅಂತ. ಆಮೇಲೆ ನಮ್ ಕರ್ನಾಟಕದ ಮಿಮಿಕ್ರಿ ದಿಗ್ಗಜರು ಎಂಟ್ರಿ ಆದ್ರು. ಎಲ್ಲರೂ ಮಾತುಕತೆ ಮುಗಿಸ್ಕೊಂಡು ಸ್ಟುಡಿಯೋದೊಳಗೆ ಹೋದ. ಮಿಮಿಕ್ರಿ ಗೋಪಿ ಸರ್ ಎಂತೆಂತ ದಿಗ್ಗಜರ ಧ್ವನಿಯನ್ನ ಮಿಮಿಕ್ರಿ ಮಾಡ್ತಾರೆ. ಇವತ್ತೊಬ್ರು ಧ್ವನಿಯ ಮಾಡೋರೇ ಕೇಳಿಸ್ಕೊಳ್ಳಿ ಹಂಗೆ. ಮಿಮಿಕ್ರಿ ನಾನು ಏನ ಬಿಟ್ಟು ನಾನು ಮದ್ದೂರ್ಲಿ ಹೋಗಿದ್ದೆ ಕಣ. ಆಮೇಲೆ ಅವರೆಲ್ಲ ಸೇರ್ಕೊಂಡು ನನ್ನ ಹೊಡೆದು ಬಿಟ್ರು ಕಣ. ಅಯ್ಯೋ ನನ್ನ ಆನಂದವಾರ ಖುಷಿಯ ತಡ್ಕೊಳಕ್ ಆಯ್ತಿಲ್ಲ. ಮಿಮಿಕ್ರಿ ಗೋಪಿ ಸರ್ ನಮ್ ಮಿಮಿಕ್ರಿ ಮಾಡ್ಬಿಟ್ರು. ಆಮೇಲೆ ನಮ್ಮ ಗಿಲಿ ಗಿಲಿ ಪೊಲಿಟಿಕ್ಸ್ ಕಾರ್ಯಕ್ರಮ ಶುರು ಮಾಡ್ಕೊಂಡು ಕಾರ್ಯಕ್ರಮ ಮಾತ್ರ ಅದ್ಭುತವಾಗಿ ಮೂಡ್ ಬಂದದೆ. ಯಾಕೆ ಅಂತಂದ್ರೆ ಈ ಒಂದು ಕಾರ್ಯಕ್ರಮ ನಿರ್ದೇಶನ ಮಾಡ್ತಾರ ಯಾರು, ಪ್ರಸ್ತುತ ಕಾಮಿಡಿ ಕಿಲಾಡಿ ಸೀಸನ್ ಕಂಟೆಸ್ಟೆಂಟ್ ಆದಂತ ಸಾಗರ್ ತುರ್ಬೇಕೆರೆ ಅಣ್ಣ. ಹೊಸಿ ಹೊತ್ತಲ್ಲಿ ಪ್ರೋಮೋ ಕೂಡ ಹಾಕ್ತೀನಿ. ಆಮೇಲೆ ಇವತ್ತು ಸಂಜೆ 6:15 ನ್ಯೂಸ್ 18 ಕನ್ನಡ ಚಾನೆಲ್ ಕಾರ್ಯಕ್ರಮ ಪ್ರಸಾರ ಆಯ್ತದೆ. ದಯವಿಟ್ಟು ಟಿವಿ ಮುಂದೆ ಕೂತ್ಕೊಂಡು ನಿಮ್ಮ ಮನೆಯವರೆಲ್ಲ ನೋಡಿ.